ಆರ್ಮ್ಯಾಕ್ಸ್ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ವೀಕ್ಷಕರೇ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹೊರಬಿದ್ದಿದೆ ಬಿಗ್ ಅಪ್ಡೇಟ್. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಹಾಗಾದರೆ ಇಳಿತಾರಾ ಅನ್ನುವ ಪ್ರಶ್ನೆ ಮತ್ತೊಂದು ಸಲ ಹುಟ್ಟುಕೊಂಡಿದೆ. ಇದು ಆರ್ಮ್ಯಾಕ್ಸ್ ನ್ಯೂಸ್ನ ಬಿಗ್ ಅಪ್ಡೇಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹೊರಬಿದ್ದಿದೆ ಬಿಗ್ ಅಪ್ಡೇಟ್. ಸಿಎಂ ಸ್ಥಾನದಿಂದ ಹಾಗಾದರೆ ಸಿದ್ದರಾಮಯ್ಯನವರು ಇಳಿತಾರಾ? ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗುತ್ತಾ? ದಲಿತ ಸಿಎಂ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ? ಈ ಎಲ್ಲ ಪ್ರಶ್ನೆಗಳು ಸಾಲು ಸಾಲಾಗಿ ಪಕ್ಷದಲ್ಲಿ ಓಡಾಡ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ರೆಡಿಯಾಗಿಲ್ಲ. ಮಗದೊಂದು ಕಡೆ ಶತಾಯಗತಾಯ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ತಾನು ಕೂರಲೇಬೇಕು ಅನ್ನುವ ಹಠದಲ್ಲಿ ಡಿ ಕೆ ಶಿವಕುಮಾರ್ ಅವರು. ಮಗದೊಂದು ಕಡೆ ದಲಿತ ಸಿಎಂ ಆಗ್ರಹವೂ ಸಹ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಸೊ ಹೀಗಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಎಲ್ಲರೂ ಸಹ ಕಾತರತೆಯಿಂದ ಕಾಯ್ತಾ ಇದ್ರು. ಹಾಗೆ ನೋಡಿದರೆ ಹೈಕಮಾಂಡ್ ಒಂದು ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಿದೆ. ಹೈಕಮಾಂಡ್ನ ತಟಸ್ಥ ಮನೋಭಾವಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲೇ ಒಂದಷ್ಟು ಜನ ಶಾಸಕರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥ ನಿದರ್ಶನವನ್ನು ಸಹ ನಾವು ಗಮನಿಸಿದ್ದೀವಿ. ಹೈಕಮಾಂಡ್ ಆದಷ್ಟು ಬೇಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು ಈ ನಿರ್ಧಾರಕ್ಕೆ, ಮತ್ತು ಈ ಎಲ್ಲ ಬೆಳವಣಿಗೆಗಳಿಗೆ ಫುಲ್ ಸ್ಟಾಪ್ ಹಾಕಬೇಕು ಅನ್ನುವ ರೀತಿಯಾದಂತಹ ಮಾತುಗಳು ಸಹ ಹರಿದಾಡ್ತಾ ಇತ್ತು. ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಹೈಕಮಾಂಡ್ ಈಗ ಒಂದು ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು